ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡಿಗೆ 15.6 TMC 15 ದಿನಗಳಲ್ಲಿ ಬಿಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಕರ್ನಾಟಕ ಎದುರಿಸಬಹುದು? ಮತ್ತೆ ನಾನು ರಾಜಾ ರಾವ್ ಅವರ ಹತ್ರನೇ ಹೋಗ್ತೀನಿ. ಸರ್, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಅಲ್ಲಿ ನೆಟ್ಟೂರು ಭವಾನಿ ಡ್ಯಾಮ್ನಲ್ಲಿ ಈಗಾಗಲೇ 58 TMC ನೀರಿದೆ. ಎಕ್ಸಾಕ್ಟ್ಲಿ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಿಂದ ಯಾಕೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಹೌದು, ಅಂದ್ರೆ ಏನ್ ದುರುದ್ದೇಶ ಇದು? ಜೊತೆಗೆ ಇದು CWMA CWRC ಕಣ್ಣು ಕಾಣಿಸ್ತಾ ಇಲ್ವಾ? ಪ್ರಾಬಬ್ಲಿ ಅವರ ಅಭಿಪ್ರಾಯದಲ್ಲಿ ಕರ್ನಾಟಕದಲ್ಲಿ ಈಗ ಎಷ್ಟು ಇಟ್ಸ್ ಎ ಮಿಲ್ಕಿಂಗ್ ಕೌ, ಎಷ್ಟು ಹಾಲು ಕರ್ಕೊಂಡ್ರೆ ಅಷ್ಟು ಸಾಕು, ಎಷ್ಟು ನೀರಿದೆಯೋ ಅಷ್ಟು ನಮ್ಮ ರಿಸರ್ವಲ್ಲಿ ಬಂದು ಬಿಡಲಿ ಎಂಬ ಒಂದು ದುರುದ್ದೇಶನೇ ಆಗಲಿ, ಇದರಲ್ಲಿ ಏನು ಸದುದ್ದೇಶ ಯಾವುದೂ ನನಗೆ ಕಾಣ್ತಾ ಇಲ್ಲ. ಆಮೇಲೆ ಈಗ ಅವ್ರೇನು ಹೇಳ್ತಾರೆ, ಇವತ್ತಿನ ಪರಿಸ್ಥಿತಿ ತಗೊಂಡ್ರೆ ಈಗ ನಮಗೆ ಪೆರಿನಿಯಲ್ ಕಬ್ಬಿದೆ, ನಮ್ಮಲ್ಲಿ ಇನ್ನೂ ಕಬ್ಬು ಬೆಳೆ ಭೂಮಿ ಮೇಲೆ ಇದೆ, ಅದನ್ನು ಕಾಪಾಡ್ಕೋಬೇಕು. 10 ತಿಂಗಳು ಇನ್ನೂ 10 ತಿಂಗಳಿಗೆ ಈಗಾಗಲೇ 13.1 TMC ನೀರು ಒಂದು ವರ್ಷಕ್ಕೆ ಬೇಕು. ತಿಂಗಳ 1.1 TMC ಅಂತ ಇನ್ನು 10 ತಿಂಗಳಿಗೆ 9.9 TMC ಬೇಕಾಗುತ್ತೆ, ಬರೀ ಶುಗರ್ ಕೇನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಫಾರ್ ರಬಿ ಸೆಮಿ ಡ್ರೈ ಈಗಾಗಲೇ ಗೌರ್ಮೆಂಟ್ ಆಗಲೇ ಏನು ಮಾಡಿದೆ ಅಂತ ನಾನು ಆಗಲೇ ಹೇಳಿದೆ, ಅದಕ್ಕೆ ನಮಗೆ 31.1 TMC ಬರೀ ರಬಿ ಕ್ರಾಪ್ಗೆ ಬೇಕು. ಅದು CWMA CWDT ಮಾಡಿದ್ದು, ಟ್ರಿಬ್ಯುನಲ್ ಮಾಡಿದ ಕ್ಯಾಲ್ಕುಲೇಷನ್ನು ಇದು. ಅದರ ಪ್ರಕಾರ ಇಲ್ಲಿ ನೋಡಿ, ಇದು ಕ್ಯಾಲ್ಕುಲೇಷನ್ ಅವ್ರು ಮಾಡಿದ್ದು, ನಮ್ಮ ರಾಜ್ಯದಲ್ಲಿ ಯಾವ ಬೆಳೆಗೆ ಯಾವ ಪ್ರಾಜೆಕ್ಟ್ಗಳಿಗೆ ಎಷ್ಟು ನೀರು ಬೇಕು. ಇದು 94 ಈ ಪುಸ್ತಕದಲ್ಲಿ 94 ಪೇಜಲ್ಲಿ ಈ ಟೇಬಲ್ ಇದೆ. ತಮಿಳುನಾಡಿಗೂ ಮಾಡಿದ್ದಾರೆ. ಇದು 31 TMC.1 ಬೇಕು. ಇದಾದಮೇಲೆ ಕುಡಿಯೋ ನೀರು ಸುಪ್ರೀಂ ಕೋರ್ಟ್ನವ್ರು 33 TMC ಒಟ್ಟು ರೂರಲ್ ಅರ್ಬನ್ ಬ್ಯಾಂಗ್ಳೂರ್ ಸಿಟಿ ಕೊಟ್ಟಿರೋದು. ಸುಮಾರು 2.5 TMC 10 ತಿಂಗಳಿಗೆ ಬೇಕು. ಇನ್ನು 10 ತಿಂಗಳಿಗೆ 27.5 TMC ನೀರು ಬೇಕು. ಇಷ್ಟು ನೀರು ಇಟ್ಕೊಂಡ್ರೆ ಸೂರ್ಯದೇವ ಕುಡಿದ್ಬಿಡ್ತಾ ಇರ್ತಾನೆ ದಿನಾಗಲೂ. ಅದನ್ನು ಪೂರೈಸೋದಕ್ಕೆ 14.3 TMC ನೀರು ಬೇಕು. ಅದಲ್ಲದೆ ಡೆಡ್ ಸ್ಟೋರೇಜು 10 15 ಅದು ಒಟ್ಟು 96 TMC ನೀರು ನಮಗೆ ಬೇಕು. ನಮ್ಮ ರಿಸರ್ವರ್ಗಳಲ್ಲಿ ಇರಬೇಕು. ಇದಕ್ಕೆ ಸಪೋರ್ಟಿಂಗು ಎವಿಡೆನ್ಸು ನಾನು ಆಗಲೇ ಹೇಳಿದ್ದೀನಿ, ಪ್ಯಾರಾ 25 210 ಪೇಜು. ಇದು ನಮ್ಮ ಅಧಿಕಾರಿಗಳಿಗೆ, ನಮ್ಮ ಲಾಯರ್ಗೆ ಯಾಕೆ ಅರ್ಥ ಆಗಲ್ಲ ಈ ಕ್ಯಾಲ್ಕುಲೇಷನ್ನು? ಸೋ ಸಿಂಪಲ್. ಇದನ್ನು ಟ್ರಿಬ್ಯುನಲ್ ಮುಂದಿಟ್ಟು ಇದನ್ನು ನಾನು ಬಿಡು ಅಂತೀರಾ ನೀವು. ಬಿಟ್ಟ ಮೇಲೆ ನನ್ನ ಗತಿ ಏನು? ಕುಡಿಯೋ ನೀರು ಗತಿ ಏನು? ನಾನು ಬೆಳೆ ಕೇಳ್ತಾ ಇಲ್ಲ, ಕುಡಿಯೋ ನೀರು ಗತಿ ಏನು? ನಿಮ್ಮ ಹತ್ರ ಇದೆಯಲ್ಲ, ಮೊದಲು ಅದನ್ನು ಉಪಯೋಗಿಸ್ಕೊಳ್ಳಿ. ಅದಕ್ಕೆ ಆರ್ಡರ್ ಕೊಡಿ ಸ್ವಾಮಿ, ಇದನ್ನು ಆರ್ಡರ್ ಕ್ಯಾನ್ಸಲ್ ಮಾಡಿ ಮೊದಲು ಅವ್ರಿಗೆ ಹೇಳಿ ಅದನ್ನು ಯೂಸ್ ಮಾಡಿ ಅಂತ. ಆಮೇಲೆ ನನಗೆ ಆದೇಶ ಕೊಡಿ ಇಷ್ಟು ನೀರು ಬಿಡಿ ಅಂತ, ಅವಾಗ ನಾನು ಬಹುಶಃ ಬಿಡಲಿಕ್ಕೆ ತಯಾರಿರ್ತೀನಿ. ಇದನ್ನು ಒಟ್ಟು ಇದು ನಾವು ಕೇಳಬೇಕಾಗಿದ್ದು, ಕ್ಯಾಲ್ಕುಲೇಷನ್ ಹಾಕಿಬಿಟ್ಟು ಇಷ್ಟು ನೀರು ಸ್ವಾಮಿ ನಮ್ಮಲ್ಲಿರೋದು ಇದು ಬೇಕು. ಸಿಂಪಲ್. ಬಾಲಕೃಷ್ಣ ಯಾದವ್ ಸರ್, ಈಗ ನಿಮ್ಮ ಸರ್ಕಾರನೇ ಇದೆ, ನೀವೇ ವಾದ ಮಾಡ್ತಾ ಇದ್ದೀರಿ. ರಾಜಾ ರಾವ್ ಅನ್ನೋ ಒಬ್ಬ ನೀರಾವರಿ ತಜ್ಞರು, ಹಿರಿಯರು, ಅದರ ಬಗ್ಗೆ ಜ್ಞಾನ ಇದೆ, ಆಳ ಅರಿವು ಎಲ್ಲ ಗೊತ್ತಿದೆ. ಒಂದು ಸಾರಿ ಅವರನ್ನು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ, ಅಲ್ಲಿನ ಅಧಿಕಾರಿಗಳನ್ನು ಭೇಟಿ ಮಾಡಿಸಿ ಹಿಂಗೆ ವಾದ ಮಾಡ್ರಪ್ಪ ಅಂತ ಹೇಳಿಸೋದ್ರಲ್ಲಿ ಏನು ತಪ್ಪಿದೆ? ನೋಡಿ, ತಾವು ಹೇಳಿದ ರೀತಿಯಲ್ಲಿ ರಾಜಾರಾಮ್ ಅವರು ಒಬ್ಬ ತಜ್ಞರಿದ್ದಾರೆ. ಸೊ ಅವರು ಸರ್ಕಾರಕ್ಕೆ ಸಲಹೆ ಕೊಡೋದಾದರೆ ಖಂಡಿತವಾಗೂ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಖ್ಯಮಂತ್ರಿಗಳ ಸಚಿವಾಲಯದ ಜೊತೆಗೆ ಮಾತನಾಡಿ ಸೊ ಅದಕ್ಕೆ ಏನು ಬೇಕೋ ಅದನ್ನ ಅರೇಂಜ್ಮೆಂಟ್ಸ್ ಮಾಡೋಣ. ಅದು ಒಂದು ಕಡೆ. ಎರಡನೇದಾಗಿ ರಾಜಾರಾಮ್ ಅವರು ಹೇಳಿದ ರೀತಿನಲ್ಲಿ ಇವತ್ತು ಕೇಂದ್ರದ ಏನು ಕೇಸ್ ನಡೀತು ಆ ಸಂದರ್ಭದಲ್ಲಿ ನಮ್ಮ ವಕೀಲರುಗಳು ಅದೇ ವಾಲ್ಯೂಮ್ ಅನ್ನು ಇಟ್ಕೊಂಡು ಅವ್ರು ಹೇಳಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನ ಖ್ಯಾತ ನುರಿತ ವಕೀಲರುಗಳು ನಮ್ಮ ಮತ್ತೆ ಅದ್ರ ಜೊತೆಗೆ ಅಧಿಕಾರಿಗಳ ತಂಡ ಬೈ ಪ್ರಾಕ್ಟಿಕಲಿ ವಿತ್ ಡಾಟಾ ಸಮೇತವಾಗೂ ನಾವು ನಮ್ಮ ಸಬ್ಮಿಷನ್ ಅನ್ನ ಯಾವುದು CWRC ಮುಂದೆನೂ ಮಾಡಿದೀವಿ, CWMA ಮುಂದೆನೂ ಮಾಡಿದೀವಿ. ಯಾವಾಗಲೂ ಕೂಡ ನಮ್ಮ ಸರ್ಕಾರ ಕಾವೇರಿ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಆಸಕ್ತಿಯಿಂದ ದೆಹಲಿನಲ್ಲೇ ಉಳಿದು ಇದ್ರ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ವಕೀಲರುಗಳಿಗೆ ಅವರೇ ಖುದ್ದು ಮಾಹಿತಿಯನ್ನು ವಕೀಲರ ಏನು ಅಧಿಕಾರಿಗಳ ಮುಖೇನ ಕೊಟ್ಟಿದ್ದಾರೆ. ಸಮರ್ಥಗೂ ಆರ್ಗ್ಯ ಮಾಡಿದ್ವಿ. ಆದರೆ ಒಂದು ಸಿಸ್ಟಮ್ ಅನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇದು ಕಾವೇರಿ ವಿಚಾರ ನಮ್ಮ ರಾಜ್ಯದ
ಒಂದು ವಿಚಾರ. ಇಲ್ಲಿ ನಾವು ರಾಜಕೀಕರಣಗೊಳಿಸಕ್ಕೆ ಹೋಗ್ಬೋದು. ಉದಾಹರಣೆಗೆ ಹೇಳ್ತೀನಿ 100% ಸರ್, ಒಂದ್ ನಿಮಿಷ ರಾಜಕೀಯ ಬೇಡ. ಸರ್ ಒಂದ್ ನಿಮಿಷ Yes, yes. ಒಂದ್ ನಿಮಿಷ ಸರ್. ಈಗ ಸನ್ಮಿತ್ರು ಬಿಜೆಪಿ ವಕ್ತಾರರು ಹೇಳಿದ್ರು ಮಾತಿನಲ್ಲಿ, ರಾಜಾರಾಮ್ ಅವರು ಮಾತನಾಡೋಂಥ ಸಂದರ್ಭದಲ್ಲಿ ಈ ರೀತಿಯ ರಾಜಾರಾಮ್ ಅವರು ಏನು ಮಂಡಿಸಿದ್ದಾರೆ ಈ ವಿಚಾರಗಳನ್ನು ವಕೀಲರು ಹೇಳ್ತಾ ಇಲ್ಲ ಅಂತ. ಖಂಡಿತವಾಗೂ ಸುಳ್ಳು. ಯಾಕಂತ ಹೇಳಿದ್ರೆ ಇವತ್ತು ಹಾಗಾದ್ರೆ ಮೊದಲೇದಾಗಿ ಇವತ್ತು ನಿನ್ನೆ ಇಶ್ಯೂ ಅಲ್ಲ ಇದು. ಇದು ನಡ್ಕ ಬಂದಿರತಕ್ಕಂಥದ್ದು ಶತಮಾನಗಳ ಇಶ್ಯೂ ಇದು. ಇವತ್ತು ನಿನ್ನೆ ಇಶ್ಯೂ ಆದರೆ ಬಿಡು, ಕಾಂಗ್ರೆಸ್ ಸರ್ಕಾರ ಈ ಸರಿ ಬಂದಿದೆ, ನಮ್ಮ ವಕೀಲರು ಮಾಡಿಲ್ಲ ಅನ್ಬೋದು. ಹಾಗಾದರೆ 1994ರಲ್ಲಿ ಸನ್ಮಾನ್ಯ HD ದೇವೇಗೌಡರು ಇದ್ದಂಥ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಆದೇಶ ಆಯಿತು. ಅವತ್ತು ಕೂಡ ನೀರನ್ನು ಸನ್ಮಾನ್ಯ HD ದೇವೇಗೌಡರು ಬಿಟ್ಟರು. ಹಾಗಾದ್ರೆ ಅವತ್ತಿದ್ದಂಥ ಸರ್ಕಾರದಲ್ಲಿ ಇವರು ದೇವೇಗೌಡರು ಅವ್ರಿಗೆ ಹೇಳಿ ಸರಿಯಾಗಿ ಆರ್ಗ್ಯುಮೆಂಟ್ ಮಾಡಿಸ್ಲಿಲ್ವಾ? ಕ್ವಶನ್ ಮಾರ್ಕ್. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲೂ ಇದೇ ತರ ಆಗಿತ್ತು. ಹಾಗಾದ್ರೆ ರಾಮಕೃಷ್ಣ ಹೆಗಡೆ ಅವರು ಸರಿಯಾಗಿ ವಕೀಲ ರೇಟ್ನ ವಾದ ಮಾಡ್ಲಿಲ್ವಾ? ಹಾಗಾದ್ರೆ ಮತ್ತೆ ಯಾರ್ದು? ಬಂಗಾರಪ್ಪನವರು. ಈಗ ನಮ್ ಸರ್ಕಾರ ನೋಡಿ, ಬಂಗಾರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಸನ್ಮಾನ್ಯ ಬಂಗಾರಪ್ಪನವರು. ಕಾಂಗ್ರೆಸ್ ಸರ್ಕಾರ ಏನಂತ CW ಏನು ಆದೇಶ ಮಾಡಿದ್ರೂ ಕೂಡ ಅದನ್ನ ನಾವು ನೀರ್ ಬಿಡೋದಿಲ್ಲ, ಕರ್ನಾಟಕದ ಜನ ಜೊತೆಗೆ ನಾವು ಕೈ ಜೋಡಿಸ್ತೀವಿ, ಬಂಧನು ಮಾಡ್ತೀವಿ, ಸ್ವಯಂ ಪ್ರೇರಿತವಾಗಿ ಸರ್ಕಾರನೇ ಅವ್ರ ಜೊತೆಗೆ ನಿಂತ್ಕೊಂತೀವಿ. ಒಂದ್ ನಿಮಿಷ ತರ್ರಿ. ಅಲ್ಲ ಹೌದು, ಅಲ್ಲ ಒಂದ್ ನಿಮಿಷ ಸುಗ್ರೀವಾಜ್ಞೆ ತರ್ತೀವಿ, ಅದು ಸುಪ್ರೀಂ ಕೋರ್ಟ್ ನಲ್ಲಿ ಬಿದ್ದೋಗುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನು ಹೇಳ್ತಾ ಇದ್ದೀನಿ ಮುಂದುವರೆದು. ಸೊ ಕಾಂಗ್ರೆಸ್ ಕರ್ನಾಟಕದ ಬಗ್ಗೆ ಇರ್ತಕ್ಕಂತ ಆಸಕ್ತಿಗೆ ನಾವು ಬೇರೆ ಪಕ್ಷದವ್ರು ಹೇಳೋ ಅವಶ್ಯಕತೆ ಇಲ್ಲ. ಇವತ್ತು ಬಿಜೆಪಿ JDS ನವರು ಇವತ್ತು ಕೇಂದ್ರ ಸರ್ಕಾರ ನಾನು ರಾಜಕಾರಣ ಮಾಡ್ತಾ ಇಲ್ಲ. ಒಂದ್ ನಿಮಿಷ ಸರ್ ಗಣೇಶ್ ಅವರು ಒಂದ್ ನಿಮಿಷ ಮಾತಾಡಿ ಸರ್. ಇವತ್ತು ಬಿಜೆಪಿ ಅವ್ರಿಗೆ ಏನಾದ್ರೂ ಆಸಕ್ತಿ ಇದ್ರೆ, ಜನತಾದಳದವ್ರಿಗೆ ಏನಾದ್ರೂ ಆಸಕ್ತಿ ಇದ್ರೆ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಜೊತೆಗಿದಾರಲ್ಲ ಇಬ್ರು, ಹಾಗಾದ್ರೆ ಸನ್ಮಾನ್ಯ ಮೋದಿ ಅವರು ಇದಕ್ಕೆ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಹಿಡಿಬಹುದಲ್ಲ? ಯಾಕೆ ಕಂಡುಹಿಡಿತಾ ಇಲ್ಲ? 10 ವರ್ಷ ಆಯ್ತು ಸನ್ಮಾನ್ಯ ಮೋದಿ ಅವರು ಬಂದು. ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಸಂಸದರು ದೆಹಲಿನಲ್ಲಿ? ಪ್ರಶ್ನೆಯಲ್ಲೂ ತೂಕ ಇದೆ. ಚರ್ಚೆ ಮಾಡಿದ್ದಾರೆ. ಉತ್ತರ ತಗೊಂಡ್ಬಿಡೋಣ. ಬಾಲಕೃಷ್ಣ ಸರ್ ಉತ್ತರ ಒಂದ್ ನಿಮಿಷ. ಗೋದಾವರಿ ಕೃಷ್ಣದಲ್ಲಿ ನೀವೇ ತೋರಿಸಿ ಬಂಗಾರಪ್ಪನವ್ರ ರೀತಿಯಲ್ಲಿ. ಬಾಲಕೃಷ್ಣ ಸರ್ ಒಂದೇ ನಿಮಿಷ. ಅವ್ರು ಕೇಳ್ತಾ ಇರುವಂತ ಪ್ರಶ್ನೆಯಲ್ಲಿ ಒಂದು ಅರ್ಥ ಇದೆ, ಅದಕ್ಕೂ ಉತ್ತರ ಕೊಟ್ಬಿಡಿ.